ಹಾಯ್ ವಿವರ್ಸ್, ಇವತ್ತು ನಾನು ಅಮೃತ್ಸರಲ್ಲಿ ಮಾಡುವಂಥ ಪನ್ನೀರ್ ಬುರ್ಜಿನ ನಿಮಗೆ ತೋರಿಸ್ತಾ ಇದ್ದೀನಿ. ಪನ್ನೀರ್ ಬುರ್ಜಿಯಲ್ಲಿ ಅಷ್ಟೊಂದೇನು ಸ್ಪೆಷಲ್ಲು ಹೌದು, ಅಮೃತ್ಸರದಲ್ಲಿ ಇದನ್ನು ತುಂಬ ಸ್ಪೆಷಲ್ಲಾಗಿ ಢಾಬಾಗಳಲ್ಲಿ ಮಾಡ್ತಾರೆ. ನಾನಿಲ್ಲಿ 1 ಕಪ್ನಷ್ಟು ಮೊಸರನ್ನು ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಟೀ ಸ್ಪೂನು ಅರಿಶಿಣದ ಪುಡಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಹಾಗೆ 1 ಸ್ಪೂನಷ್ಟು ಧನಿಯಾ ಪುಡಿನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಟೇಸ್ಟಿಗೆ ಅನುಸಾರವಾಗಿ ಸ್ವಲ್ಪ ಸಾಲ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಈರುಳ್ಳಿ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಅದನ್ನು ಪೇಸ್ಟ್ ಮಾಡಿ ಕೂಡ ಹಾಕ್ಕೋಬೋದು ಅಥವಾ ತುರಿದು ಕೂಡ ಬಳಸ್ಕೋಬೋದು. ನೋಡಿ, ಈಗ ಮೊಸರಿಗೆ ಹಾಕಿರೋ ಅಂಥ ಎಲ್ಲ ಮಸಾಲೆನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ನಿಮಗೆ ಒಂದು ಮಸಾಲೆನ ಹೇಳ್ತೀನಿ ಅಂದಿದ್ನಲ್ವ, ಈ ಮಸಾಲೆ ಅಲ್ಲ, ಇದು ನಾನು ಮಾಡ್ತಾ ಇದ್ದಾಗೇ ನಿಮಗೆ ಮುಂದೆ ತೋರಿಸ್ತೀನಿ. ಈಗ ಇದಕ್ಕೆ ನಾನು ಹಸಿ ಮೆಣಸಿನ್ಕಾಯಿ ಪೇಸ್ಟ್, ಇದಕ್ಕೆ ಸ್ವಲ್ಪ ಶುಂಠಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಮೆಣಸಿನ್ಕಾಯನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಹೆಚ್ಚಿಬಿಟ್ಟು ಕೂಡ ಹಾಕ್ಕೋಬೋದು. ಈಗ ಪನ್ನೀರನ್ನು ಸಾಧ್ಯ ಆದಷ್ಟು ಇದನ್ನು ತುರಿದು ಇಟ್ಕೊಳ್ಳೋಣ. ನಿಮಗೆ ತುರಿಯೋದಕ್ಕೆ ಆಗಲ್ಲ ಅನ್ನೋದಾದರೆ ನೀವು ಇದನ್ನು ಕೈಯಿಂದನೇ ಪುಡಿ ಮಾಡಿ ಕೂಡ ಬಳಸ್ಕೋಬೋದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಇರುತ್ತೆ. ಈಗ ನಾನು ಗ್ಯಾಸ್ ಮೇಲೆ ಬಾಣಲಿನ ಇಟ್ಬಿಟ್ಟು ಇದಕ್ಕೆ ಒಂದು 4ರಿಂದ 5 ಸ್ಪೂನಷ್ಟು ಸಾಸಿವೆ ಎಣ್ಣೆನ ಬಳಸ್ತಾ ಇದ್ದೀನಿ. ಹೌದು, ಈ ಪನ್ನೀರ್ ಬುರ್ಜಿಗೆ ನಾವು ಸಾಸಿವೆ ಎಣ್ಣೆನೇ ಬಳಸಬೇಕು. ಈ ಸಾಸಿವೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಹೀಟ್ ಆಗಬೇಕು. ಅದಾದಮೇಲೆ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಹಾಗೆ ಕಟ್ ಮಾಡಿ ಇಟ್ಟಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ತುಂಬ ಬೇಯಬೇಕು ಅಂತ ಏನೂ ಇಲ್ಲ, ಸ್ವಲ್ಪ ಅದರ ಕಲರ್ ಚೇಂಜ್ ಆದರೆ ಸಾಕು. ನೋಡಿ, ಇಷ್ಟೊಂದು ಇದು ಬೆಂದ್ಕೊಂಡ್ರೆ ಆಯಿತು. ಈಗ ನಾನು ಪೇಸ್ಟ್ ಮಾಡಿ ಇಟ್ಟಂಥ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಬೆಳ್ಳುಳ್ಳಿನ ಬಳಸಿಲ್ಲ, ಬರೀ ಶುಂಠಿ, ಹಸಿಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಮಾತ್ರ ಬಳಸಿದ್ದೀನಿ. ನೀವು ಬೇಕಾದರೆ ಅದೆಲ್ಲವನ್ನು ಹೆಚ್ಚಿ ಕೂಡ ಹಾಕ್ಕೋಬೋದು. ಆದರೆ ಈ ರೀತಿ ಸ್ವಲ್ಪ ತೀರ ಪೇಸ್ಟಾಗೂ ಅಲ್ಲ, ಸ್ವಲ್ಪ ಇದು ತರಿಯಾಗಿಯೇ ಇರಬೇಕು. ಆ ಥರ ಮಾಡಿಕೊಂಡು ಈರುಳ್ಳಿ ಜೊತೆ ಇದನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಇಷ್ಟು ಬೆಂದಾದಮೇಲೆ ನಾವು ಮೊಸರಿಗೆಲ್ಲ ಮಸಾಲೆ ಕಲಸಿ ಇಟ್ಟಿದ್ವಲ್ಲ, ಅದನ್ನೆಲ್ಲವನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಇದೆಲ್ಲವೂ ಚೆನ್ನಾಗಿ ಹೊಂದಿಸ್ಕೊಳ್ಬೇಕು. ಮೊಸರು ಈ ಥರ ಹಾಕಿದಾಗ ಒಡೆದು ಹೋಗುತ್ತೆ ಆ ಥರ ಅಂತ ಏನು ಅಂದ್ಕೋಬೇಡಿ. ಇದಕ್ಕೆ ನಾವು ಪನ್ನೀರ್ ಹಾಕೋದ್ರಿಂದ ಆ ರೀತಿ ಏನೂ ಆಗಲ್ಲ. ಈ ರೀತಿ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಇದನ್ನು ಒಂದು 2ರಿಂದ 3 ನಿಮಿಷ ಇದು ಚೆನ್ನಾಗಿ ಬೆಂದ್ಕೊಳ್ಳೋದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡಿ ಬೆಂದ್ಕೊಳ್ಳೋದಕ್ಕೆ ಬಿಟ್ಬಿಡೋಣ. ಒಂದು 3 ನಿಮಿಷ ಚೆನ್ನಾಗಿ ಇದು ಎಲ್ಲವೂ ಹೊಂದ್ಕೋಬೇಕು. ಫ್ಲೇಮನ್ನು ಲೋ ಇಟ್ಟು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳಿ. ನೋಡಿ, ಈ ರೀತಿ ಆಯಿಲೆಲ್ಲ ಈ ರೀತಿ ಫ್ರೀ ಆಗಬೇಕು. ಈಗ ಇನ್ನೊಂದು ಸಾರಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಕೆಲವೊಬ್ಬರು ಕಾಜುನ ಕೂಡ ರುಬ್ಬಿ ಹಾಕ್ಕೊಳ್ತಾರೆ. ನಾನು ಕಾಜು ಆ ಥರದ್ದು ಯಾವುದನ್ನು ಬಳಸಿಲ್ಲ, ಬರೀ ಮೊಸರನ್ನು ಮಾತ್ರ ಬಳಸಿದ್ದೀನಿ. ಇಷ್ಟು ಇದು ಬೆಂದ ಆದಮೇಲೆ ಇದಕ್ಕೆ ಕಸೂರಿ ಮೇಥಿನ ಈ ರೀತಿ ಕೈಯಿಂದನೇ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕಸೂರಿ ಮೆಥಿನ 2 ಸ್ಪೂನಷ್ಟು ಹಾಕಿದ್ದೀನಿ. ಇದನ್ನು ಕೂಡ 1 ಸೆಕೆಂಡು ಚೆನ್ನಾಗಿ ಈ ಮಸಾಲೆ ಜೊತೆ ಹೊಂದ್ಕೊಳ್ಳೋದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಇದು ಮಿಕ್ಸ್ ಆದಮೇಲೆ ನಾವು ಹೆಚ್ಚಿ ಇಟ್ಟಂಥ ಟೊಮೆಟೊನ ಹಾಕ್ಕೊಳ್ಳೋಣ. ನಾನು ಮುಂಚೆನೇ ಹೇಳಿದಾಗೆ ನೀವು ಟೊಮೆಟೊನ ತುರಿದ್ಬಿಟ್ಟು ಅಥವಾ ಪ್ಯೂರಿ ಮಾಡಿಬಿಟ್ಟು ಕೂಡ ಹಾಕ್ಕೋಬೋದು. ಆದರೆ ನಾನಿಲ್ಲಿ ಸಾಧ್ಯ ಆದಷ್ಟು ಸಣ್ಣಗಾಗಿ ಹೆಚ್ಚಿ ಇದನ್ನ
ಬಳಸ್ತಾ ಇದ್ದೀನಿ. ಈಗ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು, ಅಂದರೆ ನಾವು ಮೊಸರಿಗೂ ಕೂಡ ಉಪ್ಪನ್ನು ಬಳಸಿದ್ದೀವಿ, ಆ ಕಾರಣಕ್ಕೆ ನೋಡಿಬಿಟ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು, ಹಾಗೆ ಸ್ವಲ್ಪ ಸಕ್ಕರೆ ಪುಡಿನ ಹಾಕಿಬಿಟ್ಟು ಇದನ್ನು ಇನ್ನೊಂದು 5 ನಿಮಿಷ ಬೇಯೋದಕ್ಕೆ ಬಿಡೋಣ. ಇದೆಲ್ಲವೂ ಚೆನ್ನಾಗಿ ಹೊಂದಿಕೊಂಡು ಈ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದ್ಕೋಬೇಕು. ನೋಡಿ, 5 ನಿಮಿಷದ ನಂತರ ಇದೆಲ್ಲವೂ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೆಟೊ ಪ್ಯೂರಿ ಹಾಕೋದ್ರಿಂದ ನಿಮಗೆ 5 ನಿಮಿಷ ಬೇಯಿಸುವಂಥ ಅವಶ್ಯಕತೆ ಇರೋದಿಲ್ಲ. 1-2 ಸೆಕೆಂಡು ಎಲ್ಲವನ್ನು ಮಿಕ್ಸ್ ಮಾಡೋ ಅಷ್ಟೊತ್ತಿಗೆ ಅದೆಲ್ಲವೂ ಬೆಂದು ಹೋಗುತ್ತೆ. ನಾನಿಲ್ಲಿ ಕಟ್ ಮಾಡಿ ಹಾಕಿರೋದ್ರಿಂದ ಒಂದು 5 ನಿಮಿಷ ಇದನ್ನು ಬೇಯಿಸ್ಕೊಂಡಿದ್ದೀನಿ. ಈಗ ನಾವು ತುರಿದು ಇಟ್ಟಂಥ ಪನ್ನೀರನ್ನು ಇದಕ್ಕೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಒಂದು 1/4 kg ಪನ್ನೀರನ್ನು ಹಾಕ್ಕೊಂಡಿದ್ದೀನಿ. ಈಗ ಈ ಪನ್ನೀರನ್ನೆಲ್ಲ ಈ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಪ್ರೊಸೆಸ್ ಮಾಡುವಾಗ ನೀವು ಸಾಧ್ಯ ಆದಷ್ಟು ಫ್ಲೇಮನ್ನು ಲೋ ಇಟ್ಬಿಟ್ಟು ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಒಂದು 4-5 ಸ್ಪೂನಷ್ಟು ನಾನು ನೀರನ್ನು ಇಲ್ಲಿ ಹಾಕಿದ್ದೀನಿ. ನೀವು ಟೊಮೆಟೊ ಬೇಯಿಸ್ತೀರಲ್ವ, ಆವಾಗಲೇ ಕೂಡ ನೀರನ್ನು ಹಾಕ್ಕೋಬೋದು. ಇಷ್ಟು ಹಾಕಿದ ಆದಮೇಲೆ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತಾ ಇತ್ತು, ಆ ಕಾರಣಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಇದನ್ನು ಬೇಯೋದಕ್ಕೆ ಬಿಡ್ತೀನಿ. ಹೌದು, ಇದು ಪದೇ ಪದೇ ಈ ರೀತಿ ಟೊಮೆಟೊ ಒಂದು ಸಾರಿ ಆಮೇಲೆ ಪನ್ನೀರ್ ಹಾಕಿದ ಮೇಲೆ ಒಂದು ಸಾರಿ ಚೆನ್ನಾಗಿ ಬೆಂದ್ಕೋಬೇಕು. ಈ ರೀತಿ ಚೆನ್ನಾಗಿ ಬೆಂದ್ಕೊಳ್ಳೋದಕ್ಕೆ ಬಿಡೋಣ. ಅದು ಬೆಂದ್ಕೊಳ್ತಾ ಇದ್ದಾಗೇ ನಾನು ಇಲ್ಲಿ ಇನ್ನೊಂದು ಬಾಣಲೆನ ಇಟ್ಬಿಟ್ಟು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಲ್ಟನ್ನು ಹಾಕಿ ಇದಕ್ಕೆ 1 ಟೀ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕಿದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಕಾಳು ಅಂದರೆ ಧನಿಯಾ ಕಾಳಲ್ಲ, ಮೆಂತ್ಯ ಕಾಳೆ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕಿ ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನಾನು ಮುಂಚೆನೇ ಹೇಳಿದ್ನಲ್ವ, ಇದೇ ಮಸಾಲೆನ ಈ ಢಾಬಾಗಳಲ್ಲಿ ಹಾಗೆ ಕೆಲವೊಂದು ಹೋಟ್ಲ್ಗಳಲ್ಲಿ ಇದೇ ಥರ ಮಸಾಲೆನ ಮಾಡಿಬಿಟ್ಟು ಈ ಪಲ್ಯದ ಮೇಲೆ ಹಾಕಿಬಿಟ್ಟು ಇದನ್ನ ಸರ್ವ್ ಮಾಡ್ತಾರೆ. ಅದಕ್ಕೆ ಅಷ್ಟೊಂದು ಟೇಸ್ಟಿಯಾಗಿ ಬರುತ್ತೆ. ಈಗ 2 ಸ್ಪೂನಷ್ಟು ಕಸೂರಿ ಮೇಥಿನ ಹಾಕಿಬಿಟ್ಟು ಇದೊಂದು 2 ಸೆಕೆಂಡು ಚೆನ್ನಾಗಿ ಲೋ ಫ್ಲೇಮಲ್ಲೇ ಇದನ್ನು ಹುರಿಬೇಕು. ತೀರಾ ಇದೆಲ್ಲ ಕಪ್ಪಗಾಗಬೇಕು ಆ ಥರದ್ದು ಏನೂ ಇಲ್ಲ. ಈ ರೀತಿ ಒಂದು 2-3 ಸೆಕೆಂಡು ಇದನ್ನು, ಅಂದರೆ ಅದರಲ್ಲಿರೋ ನೀರಿನ ಅಂಶ ಹೋಗೋವರೆಗೂ ಇದನ್ನು ಹುರಿದ್ಬಿಟ್ಟು ಅದನ್ನು ಸ್ವಲ್ಪ ಈ ಕಾಳು ಇರೋ ರೀತಿಲೇ ಅದನ್ನು ಪುಡಿ ಮಾಡಿ ಇಟ್ಕೋಬೇಕು. ತೀರಾ ಪೌಡ್ರ್ ಥರ ಎಲ್ಲ ಮಾಡಬಾರ್ದು. ನೋಡಿ, ಇದು ಚೆನ್ನಾಗಿ ಬೆಂದ್ಕೊಂಡಿದೆ. ಈಗ ಫ್ಲೇಮನ್ನು ಆಫ್ ಮಾಡಿ ಕಟ್ ಮಾಡಿ ಇಟ್ಟಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದಕ್ಕೆ ನಾನು ಮುಂಚೆನೇ ಪುಡಿ ಮಾಡಿ ಇಟ್ಟಿದ್ನಲ್ವ ಈ ಮಸಾಲೆನ, ಅದನ್ನು ಕೂಡ ಹಾಕಿ ಸರ್ವ್ ಮಾಡ್ಬೋದು. ನೋಡಿ, ನಾನು ಈ ರೀತಿ ಇದನ್ನು ಈ ಕಲ್ಲಲ್ಲೇ ಇದನ್ನು ಪುಡಿ ಮಾಡ್ಕೊಂಡಿದ್ದೀನಿ. ತೀರಾ ಪುಡಿ ಆಗಬೇಕು ಅಂತ ಏನೂ ಇಲ್ಲ. ಸ್ವಲ್ಪ ಈ ಕಾಳು ಥರನೇ ಇದ್ದರೆ ಇದರ ಫ್ಲೇವರು ಚೆನ್ನಾಗಿರುತ್ತೆ. ಇದನ್ನು ಹಾಕಿದ ಮೇಲೆ ಒಂದು 2 ಸೆಕೆಂಡು ಈ ರೀತಿ ಲಿಡ್ಡನ್ನು ಕ್ಲೋಸ್ ಮಾಡಿ ಇಡಬೇಕು. ಅಂದರೆ ಅದರ ಫ್ಲೇವರ್ಸ್ ಎಲ್ಲ ಅದ್ರ ಜೊತೆ ಸಟ್ಟಾಗತ್ತೆ. ಈಗ ಇದನ್ನು ನೀವು ಸರ್ವ್ ಮಾಡ್ಬೋದು. ಇದನ್ನು ನೀವು ಸರ್ವ್ ಮಾಡೋವಾಗಲೂ ಕೂಡ ಬೇಕಾದರೆ ಈ ರೀತಿ ಪುಡಿನ ಹಾಕಿಬಿಟ್ಟು ಸರ್ವ್ ಮಾಡ್ಬೋದು. ಇದನ್ನು ಚಪಾತಿ, ರೋಟಿ ಅಥವಾ
ರೈಸು ಅಥವಾ ದೋಸೆಗಳ ಜೊತೆ ಕೂಡ ಸರ್ವ್ ಮಾಡ್ಬೋದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಇರುತ್ತೆ. ಪನ್ನೀರು ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಈ ವೆಯ್ಟ್ ಲಾಸ್ ಮಾಡೋರೆಲ್ಲ ಪನ್ನೀರ್ ಬುರ್ಜಿನ ಮಾಡಿಬಿಟ್ಟು ತಿನ್ಬೋದು. ಆದರೆ ಅದಕ್ಕೆ ಚಪಾತಿ ಆ ಥರದ್ದು ಯಾವುದನ್ನು ತಿನ್ನಬೇಡಿ, ಬರೀ ಈ ರೀತಿ ಬುರ್ಜಿನ ಮಾಡಿಬಿಟ್ಟು ತಿನ್ನಿ. ಹೊಟ್ಟೆ ತುಂಬ ಫುಲ್ ಆಗುತ್ತೆ, ಹಾಗೆ ವೇಟ್ ಕೂಡ ಲಾಸ್ ಆಗುತ್ತೆ. ಒಂದು ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು.